ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲಿ ಅಂತ ಗೊತ್ತಾಗಿದೆ ಅನ್ಕೋತೀನಿ. ಮೆಟ್ರೋ ಸ್ಟೇಷನ್ ನೋಡಿ. ನಮ್ಮ ಮೇಡಮ್ ಕೋಪ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಏನಕ್ಕೆ ಅಂತ ಆಮೇಲೆ ಹೇಳೋಣ. ಇವತ್ತು ನಾವು ಎಲ್ಲ ಹೊರಟಿದೀವಿ. ಈ ಕಡೆ ನೋಡಿ ಮೇಡಮ್. ಆಯ್ತು, ಇರ್ಲಿ, ಮಾತಾಡಿ. ಆಯ್ತು, ಟೈಮ್ ಆಗ್ಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಇವತ್ತಿನ ಜರ್ನಿನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಮೆಟ್ರೋ ಸ್ಟೇಷನ್ ಇದ್ದೀವಿ, ಬೊಮ್ಮನಹಳ್ಳಿ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಫ್ರೆಂಡ್ಸ್ ನೋಡಿ, ನಮಗೀಗಾಗಲೇ ಮೊದಲೇ ಟೈಮ್ ಆಗೈತೆ. ನನಗೆ ಟೆನ್ಷನ್ ಬೇರೆ. ನಮ್ಮ ಅಕ್ಕ ಬೇರೆ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ಇಲ್ಲಿ ನೋಡಿದ್ರೆ ಮೆಟ್ರೋಲ್ ಹೋಗೋಣ ಅಂತ ಬೊಮ್ಮನಹಳ್ಳಿಗೆ ಬಂದ್ವಿ. ಬೊಮ್ಮನಹಳ್ಳಿಲಿ ಹತ್ತಿದ್ರೆ ಇವ್ರೊಂದು ಶಾಕ್ ಕೊಟ್ಟರು, ಇದು ಎಲ್ಲೋ ಲೈನು, ಇಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ಹೋಗಲ್ಲ, ಮತ್ತು ಆರ್ ವಿ ಇಳ್ಕೊಂಡು ಆರ್ ವಿಯಿಂದ ಮತ್ತೆ ಹತ್ತಬೇಕು ಅಂತ ಹೇಳಿದ್ದಾರೆ. ಇದೊಂದು ಟೈಮ್ ವೇಸ್ಟು. ನನಗೆ ಆಯ್ತಾ ಇಲ್ಲ. ಟೆನ್ಷನ್. ಆರ್ ವಿಗೆ ಬಂದು ಆರ್ ವಿಯಿಂದ ಮಾರ್ಕೆಟಿಗೆ ಬಂದು ಈಗ ಮಾರ್ಕೆಟಲ್ಲಿ ಈ ಹಸುಗಳು ಎಲ್ಲ ನಮ್ಮನ್ನು ತಳ್ಕೊಂಡು ಹೋಯ್ತಾವೆ. ಹೋಗಿ ಈಗ ಇಲ್ಲಿಂದ ಹೋಗ್ಬೇಕು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. 1:15ಗೆ ಡೈರೆಕ್ಟ್ ಮಾದೇಶ್ವರ ಬೆಟ್ಟ ಬಸ್ ಇದೆ ಅಂದರು. ಅದಕ್ಕೆ ಸರಿ ನೋಡೋಣ ಅಂತ ಹೊರಟಿದ್ದೀವಿ. ಯಾವ್ದು ಫಸ್ಟ್ ಸಿಗುತ್ತೋ ಹತ್ಕೊಂಡ್ಬಿಡ್ತೀವಿ, ಇಲ್ಲಾಂದರೆ ಕೊಳ್ಳೆಗಾಲ ಹೋಗಿ ಅಲ್ಲಿಂದ ಬೆಟ್ಟದ ಬಸ್ಸು ಸಿಗುತ್ತೆ, ಹೋಗೋಣ ಅಂತ. ಇವತ್ತು ನೈಟ್ ಎಲ್ಲ ಸ್ಟೇ ಮಾಡೋದ್ರಿಂದ ಆರಾಮಾಗಿ ಹೋಗ್ತಾಯಿದ್ದೀವಿ. ಡೈರೆಕ್ಟ್ ಬಸ್ಸು ಒಂದಿತ್ತು, ಅದು ಮುಜರಾಯಿ ಇಲಾಖೆದು ನಮಗೆ ಫ್ರೀ ಇಲ್ಲ ಅಂದ್ಬಿಟ್ಟು ಮಾಮೂಲಿ KSRTC ಬಸ್ ಹತ್ತಿದ್ದೀವಿ. ಸ್ವಲ್ಪ ಸ್ಲೋ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಇರೋದ್ರಿಂದ ಹತ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೋಗಿ ರೂಮ್ಗೆ ಮಾಡಿಕೊಂಡು ಮತ್ತೆ ಸಿಗ್ತೀವಿ ಆಮೇಲಿಂದ. ಓಕೆ, ಬಾಯ್ ಮಾಡ್ತವ್ರು ನೋಡಿ ನಮ್ಮ ಮೇಡಮು. ನಮ್ಮದೊಂದು ಸೇವೆ ಇತ್ತು, ಹಿಂಗೆ ಮತ್ತೆ ರೂಮ್ ಹತ್ರ ಹೋಗ್ಬಿಟ್ಟು ಮತ್ತೆ ಬಂದ್ವಿ. ಇಲ್ಲಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮಾದಪ್ಪನ ಸನ್ನಿಧಿಯಲ್ಲಿ ಈ ಥರ ಎಲ್ಲ ಕುಣಿತಾ ಇರ್ಬೇಕಾದ್ರೆ ಖುಷಿ ಆಗುತ್ತೆ. ಹಂಗೆ ನಾನು ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲರೂ ಅಷ್ಟೇ ಮನಸ್ಸು ಬಿಚ್ಚಿ ಆಡ್ತಾರೆ. ಇಲ್ಲಿ ಭೇದ ಭಾವ ಅನ್ನೋದೇನಿಲ್ಲ, ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು. ಈ ಥರ ಒಂದೊಂದು ಟೀಮ್ ಇಟ್ಕೊಂಡಿರ್ತಾರೆ, ಅವ್ರವ್ರ ಫ್ಯಾಮಿಲಿಯವ್ರು ಬಂದರೆಲ್ಲ ಆಡ್ತಾ ಇರ್ತಾರೆ. ಪಾಪ ಈ ಆಂಟಿ ನನ್ನ ಜೊತೆ ಎಂಜಾಯ್ ಮಾಡಿದ್ರು, ನಾನು ಇವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡಿದೆ. 11 ಗಂಟೆ ಆಗಿತ್ತು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಸರಿ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಫುಲ್ಲು ಡ್ಯಾನ್ಸ್ ಆಡ್ತಾವ್ರೆ. ಸಾಂಗು ಬರ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ, ಗೊತ್ತಲ್ಲ ಯೂಟ್ಯೂಬಲ್ಲಿ ಸಾಂಗ್ ಹಾಕಿದ್ರೆ ಬರುತ್ತೆ ಕಾಪಿರೈಟು. ಸೊ ಅದರಿಂದ ಮ್ಯೂಟ್ ಮಾಡಿದ್ದೀವಿ. ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಆಡಿಬಿಟ್ಟು ನಮ್ಮ ಮೇಡಮು ಓಕೆ ನಮಸ್ಕಾರ ಮಾಡಿಕೊಂಡು ಸರಿ ಹೊರಡೋಣ ಅಂತ ಹೊರಟು. ನೋಡಿ ಏನಾಯಿತು ಗೊತ್ತಾ, ನಮ್ಮ ರೂಮ್ ಮಾಡಿರೋರಿಗೆ ಹೋಗ್ಬಿಟ್ಟು ಗಾಡಿ ಕೇಳ್ದು ಕೊಡ್ತೀವಿ ಅಂತ ಅನ್ಬೇಕು. ಇಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಅಂದರು ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ರು. ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಬಂದಿಲ್ಲಿ ವೆಯ್ಟ್ ಮಾಡ್ತಾ ಎಷ್ಟೊತ್ತಾಗುತ್ತೆ ಅಂದರು. ನಾನು 5-10 ಮಿನಿಟ್ಸ್ ಅಂತಂದೆ. ಆಯ್ತು ಇಲ್ಲೇ ಇರಿ ಅಂತಂದರು. ಬಂದರೆ ನಮ್ಮನ್ನು ಕರ್ಕೊಂಡೇ ಹೋಗಿಲ್ಲ. ಅವರು ಹೋಗ್ಬಿಟ್ಟಿದ್ದಾರೆ. ಫೋನ್ ನಂಬರ್ ಕೊಟ್ಟಿದ್ರು, 20 ನಿಮಿಷದಿಂದ ಟ್ರೈ ಮಾಡಿ ಇವಾಗ ಲೈನ್ ಸಿಕ್ಕಿದ್ದಕ್ಕೆ ಅವರು ಮರ್ತ್ಕೊಂಡು ಬಂದ್ಬಿಟ್ಟಿದ್ದೀನಿ, ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇವರು ಚಳಿ ಅಂತ. ನಮ್ಮ ಮನೆಗೆ ಬೇರೆ ನಾನು ಚುರುಮುರಿ ತಗೊಂಡು ತಣ್ಣಗೆ ಆಗೋಯ್ತು. ಗೈಸ್, ಈಗ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊರಟಿದೀವಿ. ಮತ್ತೆ ಒಂದ್ಸತಿ ದರ್ಶನ ಮಾಡಕ್ಕೆ. ಫುಲ್ಲು ಚಳಿ, ವಯಸ್ಸೆಲ್ಲ ಕಟ್ಕೊಂಡ್ಬಿಟ್ಟಿದೆ. ರಾತ್ರಿ ಯಾವುದೇ ವಿಡಿಯೋ ಮಾಡಲಿಲ್ಲ. ಇವಾಗ ಫುಲ್ ರೆಡಿಯಾಗಿ ಹೊರಟಿದ್ದೀವಿ. ನೋಡಿ ನಮ್ಮ ಮೇಡಮ್ ದೇವಸ್ಥಾನಕ್ಕೂ ಲಿಫ್ಟಿಗೆ ಹಾಕೊಂಡಿದ್ದಾರೆ. ಹಾಕೊಳ್ಳಿ ಅಂದಾಗ ಹಾಕೊಳ್ಳಲ್ಲ. ನೋಡಿ ಹೆಂಗ್ ಲಿಫ್ಟ್ ಮಾದಪ್ಪ ನನಗೋಸ್ಕರ ಅಂದ್ರೆ ಯಾವಾಗ್ಲೂ ರಿಯಲ್ ಆಗಿರ್ಬೇಕು ಅಂತಂದ್ರು. ಅದಕ್ಕೆ ನೋವು ಎಲ್ಲ ಬರೀ ನೋವು. ಓಕೆ ಗೈಸ್, ಬನ್ನಿ ಹೋಯ್ತಾ ಮಾತಾಡ್ಕೊಂಡು ಹೋಗೋಣ ಹಂಗೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳ್ಳಿ ರಥೋತ್ಸವ, ನಂದಿ ವಾಹನ ಮತ್ತು ತುಂಬ ಹರಕೆಗಳಿರುತ್ತೆ. ಸೊ ಈ ಥರ ಎಲ್ಲ ಹರಕೆ ಹೊತ್ತಿರೋರು ಏನೇನು ಇರ್ತಾರೆ, ಮುಡುಪು ಕಟ್ಕೊಂಡಿರ್ತಾರೆ, ಅವರೆಲ್ಲ ಬಂದು ಇಲ್ಲಿ ಅವ್ರ ಹರಕೆನ ತೀರಿಸ್ಕೊಂಡು ಹೋಗ್ತಾರೆ. ಮಾದೇಶ್ವರನ ಬೆಟ್ಟದಲ್ಲಿ ತುಂಬ ಪವರ್ಫುಲ್ ಟೆಂಪಲ್ ಇದು, ಹೇಳಬೇಕು ಅಂದರೆ ಆ್ಯಕ್ಚುಲಿ
ಇಲ್ಲಿನ ಸತ್ಯ ಇಲ್ಲಿ ಬರೋರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ. ಈ ದೇವ್ರು ನಂಬಿದ್ರೆ ಈ ದೇವರು ಕೈ ಬಿಡೋದಿಲ್ಲ ಅಂತ. ನೋಡಿ ಜನ ಚೆನ್ನಾಗಿದೆ. ಮತ್ತು ಸೋಮವಾರದಕ್ಕೆ ಬಂದರೆ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ನಾವು ಬೆಳಗ್ಗೆ ಬೇಗನೆ ಬಂದಿದ್ದೀವಿ, ಹಂಗಾಗಿ ಸ್ವಲ್ಪ ಕಮ್ಮಿ ಇದ್ದಾರೆ ಜನ. ಈಸಿಯಾಗಿ ದರ್ಶನ ಮಾಡ್ಬೋದು ಅಂತ. ನಿನ್ನೆ ಬೇರೆ ನೈಟ್ ಇಲ್ಲೇ ಸ್ಟೇ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಹೋದರೆ ಈಸಿ ಇರುತ್ತೆ. ನೋಡಿ ಕಾಯಿ ಸೇವ್ ಮಾಡಬೇಕು, ಕಾಯಿಯಲ್ಲಿ ಕೊಟ್ಬಿಟ್ಟು ಹೊಡ್ಸ್ಕೋಬೇಕು, ಚೆನ್ನಾಗಿರುತ್ತೆ. ನಾವು 4 ಜನ ಬಂದಿದ್ದೀವಿ. ನಾನು, ನನ್ನ ಫ್ರೆಂಡು, ನಮ್ಮ ಅಕ್ಕ, ನನ್ನ ಮಗ ಅಂದರೆ ಅಕ್ಕನ ಮಗ, ನಮ್ಮ ಮನೂ ಬಂದಿದ್ದಾನೆ. ನಾವು 4 ಜನ ಬಂದಿದ್ದು. ನೋಡಿ ದೇವಸ್ಥಾನ ಚೆನ್ನಾಗಿ ಅನ್ನಿಸ್ತಾ ಇದೆ. ಖಾಲಿ ಇದೆ, ಬೆಳಗ್ಗೆ ಅಲ್ವಾ, ಸೊ ಹಂಗಾಗಿ ಈಗ ಎಲ್ಲ ದರ್ಶನ ಎಲ್ಲ ಆಯಿತು ನಮ್ಮದು. ಅದಕ್ಕೇ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ಅನ್ನದಾಸೋಹ ಇದೆ, ಅಲ್ಲಿ ಊಟ ಎಲ್ಲ ಇರುತ್ತೆ. ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಧಾನವಾಗಿ ಹೋಗೋಣ ಅಂತ. ಹೆಂಗೋ ಸೋಮವಾರ ರಜಾ ಹಾಕಿದ್ದೀವಲ್ಲ, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು. ನಿಮ್ಮದು ಏನಾದರೂ ಹರಕೆ ಇದ್ದರೆ ದೇವರಲ್ಲಿ ಬೇಡ್ಕೊಳ್ಳಿ. 2 days later. ಗಾಯ್ಸ್, ಮೊನ್ನೆ ಬೆಟ್ಟಕ್ಕೆ ಹೋಗಿದ್ದೋ 2 days ಬ್ಯಾಕು. ಅವತ್ತಿನ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಹಂಗೆ ಬ್ಯುಸಿ ಆಗ್ಬಿಟ್ಟು 2 ಡೇಸು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು. ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಅವತ್ತಿನ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆದರೆ ಅದು ಯಾರ ಮೂವಿ ಗೊತ್ತಾ? ನಮ್ಮ ಬಾಸ್ ಮೂವಿ, ಬಾಸ್ ಮೂವಿ. ಆಲ್ವೇಸ್ ಮೈ ಬಾಸ್ ಇಸ್ ಡಿ ಬಾಸ್ ಫ್ಯಾನ್ ನಾವು. ಓಕೆ, ಆಯಿತು, ಬನ್ನಿ ಹೋಗೋಣ. ಆ್ಯಂಡ್ ಆಲ್ ದ ಬೆಸ್ಟ್ ದರ್ಶನ್ ಮೂವಿಗೆ. ಇದು ನೋಡಿ, ವೆಗಾ ಸಿಟಿ ಮಾಲಲ್ಲಿ ಕ್ರಿಸ್ಮಸ್ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ. ನಾನು ಈ ತಾತನ ಒರಿಜಿನಲ್ ಕಂಪೆ, ಆಮೇಲೆ ಗೊತ್ತಾಯ್ತು ಇದು ಗೊಂಬೆ ಅಂತ. ನೋಡಿ ಹೆಂಗ್ ಡ್ಯಾನ್ಸ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಆಡ್ತೈತೆ. ಇದೇನೋ 8th ಇಯರ್ ಆ್ಯನಿವರ್ಸರಿ ಅಂತೆ. ನೋಡಿ ಈ ಥರ ಒಂದು ಡೆಕೋರೇಟ್ ಮಾಡಿದ್ದಾರೆ. ಹೊರಗಡೆ ನೋಡಿ ಕ್ರಿಸ್ಮಸ್ದು ತಾತ ಅವ್ರದ್ದು ಒಂದು ಇದು ಮಾಡಿದ್ದಾರೆ ಲೈಟ್ಸಲ್ಲಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಕಡೆ ಯಾರಾದರೂ ಇದ್ದರೆ ಗೊತ್ತಾಗಿರುತ್ತೆ ನಿಮಗೆ. ನೋಡಿ ಹೊರಗಡೆಯಿಂದ ಹೆಂಗಿದೆ ನೋಡಿ. ನಿಮ್ಮ ಮೇಡಮ್ ಓಡಾಡ್ತಾವ್ರತ್ತ ಫೋಟೋ ತೆಗಿಯೋಕೆ ಹೇಳಿದ್ರು, ಬಟ್ ಆ ಬ್ರೈಟ್ನೆಸ್ಗೆ ಫೋಟೋಸೇ ಚೆನ್ನಾಗಿ ಬರ್ತಾಯಿಲ್ಲ. ಅದಕ್ಕೆ ಇರಲಿ ಅಂತ ಒಂದು ವಿಡಿಯೋ ತಗೊಂಡು ಸರಿ ಅಂತ ಹೊರಟು. ಟೈಮ್ ಆಗಿತ್ತಲ್ಲ. ಆರ್ಟ್ ಬೇರೆ ಕೊಡ್ತವ್ರು ನೋಡಿ. ಗೈಸ್, ಮೂವಿ ಮಾತ್ರ ಮಸ್ತಾಗಿತ್ತು. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗೆ ಹೊಟ್ಬಿಟ್ಟು. ಮೂವಿ ಮಾತ್ರ ಸಖತ್ತಾಗಿತ್ತು. ಎಲ್ಲ ನೀವು ಹೋಗಿ ನೋಡ್ಕೊಬನ್ನಿ. ದರ್ಶನ್ ಫ್ಯಾನ್ಸ್ಗೆ ಸ್ಪೆಷಲಾಗಿ ಹೇಳ್ತೀನಿ, ಆಲ್ ದ ಬೆಸ್ಟ್ ಅಂತ. ನಮ್ಮ ದರ್ಶನ್ ಮೂವಿ ಯಾವಾಗಿದ್ರು ಹೊರಗಡೆ ಇದ್ದರೂ ಅಷ್ಟೇ, ಒಳಗಡೆ ಇದ್ದರೂ ಅಷ್ಟೇ, ಹುಲಿನೇ. ಓಕೆ ಗೈಸ್, ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳಿ. ನಮ್ದು ತುಂಬಾ ಇರುತ್ತೆ. ದರ್ಶನ್ ಫ್ಯಾನ್ ಅಲ್ವಾ ನಾವು, ಹೇಳ್ಬಿಡಿ. ನಾವು ಹೇಳ್ತೀವಿ. ಆಯ್ತು, ನೀವು ಹೇಳ್ಬಿಟ್ಟು ನೀವು ಹೇಳಿ. ಮೂವಿ ಮಾತ್ರ ಮಸ್ತ್ ಆಗಿದೆ, ಅದು ಗೊತ್ತು. ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಎಲ್ಲಿದ್ರು ಬಾಸೇನೆ ಆಯ್ತಾ. ಯಾರಿಗೋಸ್ಕರ ಫೇವರಿಸಮ್ ಅಲ್ಲ, ನಾನು ಡಿ ಬಾಸ್ ಫ್ಯಾನ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಓಕೆ ಗೈಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಎಲ್ಲರಿಗೂ. ಲವ್ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್.